ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ನೀಡಿರುವ ಕಲೆಕ್ಷನ್ ಗಿರಾಕಿ ಎಂಬ ಹೇಳಿಕೆ ಈಗ ಮಂಡ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಸುರೇಶ್ ಗೌಡರ ಈ ಆರೋಪಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ತೀವ್ರವಾಗಿ ಗುಡುಗಿದ್ದು, ಅಭಿವೃದ್ಧಿ ವಿಚಾರದಲ್ಲಿ ಧೈರ್ಯವಿದ್ದರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. 2023ರ ಚುನಾವಣೆ ಮುಗಿದು 2.5 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದೆ ನಾಪತ್ತೆಯಾಗಿದ್ದ ಮಾಜಿ ಶಾಸಕರು ಈಗ ಅತಿಥಿಯಂತೆ ಬಂದು ಸುಳ್ಳು ಮಾಹಿತಿಗಳನ್ನು ಹರಡುತ್ತಿದ್ದಾರೆ. ಸಚಿವರು ಮಾಡ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾಗದೆ ತೇಜೋವಧೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿಮ್ಮ ಅವಧಿಯಲ್ಲಿ ಯಾವ ಮಹಾನ್ ಕಾರ್ಯಕ್ರಮ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡಿರುವ ಅವರು ಸುಳ್ಳು ಆರೋಪ ಮಾಡೋದನ್ನು ಬಿಟ್ಟು ನೇರ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ನಾವು ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲೆಯ ಜನಮೆಚ್ಚಿದ ನಮ್ಮ ನಾಯಕರು ಆದ ಚಲುವರಾಯಸ್ವಾಮಿ ಅವ್ರ ಬಗ್ಗೆ ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ತಮ್ಮ ಭಾವನೆಯನ್ನು, ಸುಳ್ಳು ಮಾಹಿತಿಗಳನ್ನು ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಾಗಮಂಗಲದ ಜನತೆಗೆ ನೀಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ. ಮೇ 13, 2023 ಚುನಾವಣೆ ಆಗಿ 2.5 ವರ್ಷಗಳು ಕಳೆದ ನಂತರ ಈಗ ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮತ್ತು ನಮ್ಮ ನಾಯಕರ ಬಗ್ಗೆ ಜ್ಞಾನೋದಯ ಆದಂಗೆ ಮಾತಾಡ್ತಾ ಇದ್ದಾರೆ. ಹಲವಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಮಾಜಿ ಶಾಸಕ ನಾಪತ್ತೆಯಾಗಿದ್ದರು. ಕಾರ್ಯಕರ್ತರ ಕೈಗೂ ಸಿಗ್ದಲೇ ಏನವರು ಮತ ನೀಡಿದ್ರು ಅವ್ರಿಗೂ ಸಿಗ್ದಲೇ ಆಗಿಂದಾಗೆ ಆಗಾಗ ಬಂದು ಹೋಗುವಂಥ ಅತಿಥಿ ಥರ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ರು. ಈಗ ನಮ್ಮ ನಾಯಕರು ಮಾಜಿ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ 2.5 ವರ್ಷದ ನಂತರ ಹೇಳ್ತಾ ಇದ್ದಾರೆ.